ಮಕ್ಕಳು ಸ್ಪೆಷಲ್ ಆಗಿ ರೆಸಿಪಿ ಕೇಳಿದಾಗ ಈ ಎಳನೀರಿನ ಪುಡಿಂಗ್ ಅನ್ನ ಟ್ರೈ ಮಾಡ್ಕೊಡಿ. ಮಕ್ಕಳಂತೂ ತುಂಬಾನೇ ಇಷ್ಟಪಟ್ಟು ತಿಂತಾರೆ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ಪಾಕಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಹೊಸದಾಗಿ ನಮ್ಮ ಕುಕಿಂಗ್ ವಿಡಿಯೋಸ್ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. 2 ಎಳ್ನೀರಿದ್ರೆ ಸಾಕು, ಮಕ್ಕಳಿಗೆ ಸ್ಪೆಷಲ್ ಆಗಿ ಈ ಪುಡಿಂಗ್ ರೆಸಿಪಿನ ಮಾಡ್ಕೊಡಿ. ಮಕ್ಕಳಂತೂ ತುಂಬಾನೇ ಇಷ್ಟಪಟ್ಟು ತಿಂತಾರೆ. ತುಂಬಾನೇ ಸುಲಭವಾಗಿ ಈ ರೆಸಿಪಿನೂ ಸಹ ಮಾಡ್ಕೊಳ್ಬಹುದು. ಬನ್ನಿ ಸಿಂಪಲ್ ಆಗಿ ಈ ಎಳನೀರಿನ ಪುಡಿಂಗ್ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ನೋಡ್ಬೋದು 2 ಎಳ್ನೀರನ್ನ ತಗೊಂಡಿದ್ದೇನೆ. ಇವನ್ನ ಒಡೆದು ನೀರನ್ನ ಸಪರೇಟ್ ಮಾಡ್ಕೊಳ್ತೇನೆ. ಹಾಗೇನೆ ಕಾಯಿ ಸಪರೇಟ್ ಅನ್ನ ಮಾಡ್ಕೊಳ್ತೇನೆ. ನೋಡಿ, ಎಳ್ನೀರನ್ನ ನಾನಿಲ್ಲಿ ಒಂದು ಬಟ್ಲು ತುಂಬಾ ತಗೊಂಡಿದ್ದೇನೆ. 2 ಕಾಯಿಗೆ ಈ ಬಟ್ಲು ತುಂಬಾ ಬಂತು. ಇದನ್ನ ಒಂದು ಪಾತ್ರೆಗೆ ಶೋಧಿಸ್ಕೊಳ್ತಾ ಇದ್ದೇನೆ. ಈ ರೀತಿಯಾಗಿ ಶೋಧಿಸ್ಕೊಳ್ಬೇಕಾಗುತ್ತೆ. ಈ ಎಳ್ನೀರು ಸ್ವೀಟ್ ಕಮ್ಮಿ ಇರೋದ್ರಿಂದ ಒಂದು 3 ಟೇಬಲ್ ಸ್ಪೂನ್ ಆಗುವಷ್ಟು ಇದಕ್ಕೆ ಸಕ್ಕರೆನ ಸೇರಿಸ್ಕೊಳ್ತಾ ಇದ್ದೇನೆ. ನಂತರ ನಾನಿಲ್ಲಿ ತೋರಿಸ್ತಾ ಇದ್ದೇನೆ, ನೋಡ್ಬೋದು ಅಗರ್ ಅಗರ್ ಪೌಡರ್ ಅನ್ನ ತಗೊಂಡಿದ್ದೇನೆ. ಇದನ್ನ 1 ಟೀ ಸ್ಪೂನ್ ಆಗುವಷ್ಟು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ. ಈ ರೀತಿ ಪೌಡರು ಬರುತ್ತೆ, ಹಾಗೆಯೇ ಚೈನಾ ಗ್ರಾಸ್ ಅಂತಲೂ ಬರುತ್ತೆ. ಅದನ್ನು ಬೇಕಾದ್ರೂ ನೀವು ಇದಕ್ಕೆ ಬಳಸ್ಬೋದು. ಅಗರ್ ಅಗರ್ ಪೌಡರ್ ಅನ್ನ ಹಾಕಿದ ನಂತರ ಚೆನ್ನಾಗಿ ರೀತಿಯಾಗಿ ಮಿಕ್ಸ್ ಮಾಡಿ ಇದನ್ನ ಗ್ಯಾಸ್ ಮೇಲೆ ಇಟ್ಟು ಗ್ಯಾಸ್ ಅನ್ನ ಹಚ್ಕೊಳ್ತೇನೆ. ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಒಂದು ಕುದಿ ಬರೋವರೆಗೂ ಇದನ್ನ ಕಾಯಿಸ್ಕೊಳ್ಬೇಕಾಗುತ್ತೆ. ಜಾಸ್ತಿ ಹೊತ್ತು ಕುದಿಸೋ ಅವಶ್ಯಕತೆ ಇಲ್ಲ, ಒಂದು ಕುದಿ ಬಂದ್ರೆ ಸಾಕಾಗುತ್ತೆ. ಹಾಗಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದನ್ನ ಒಂದು ಕುದಿ ಬರೋವರೆಗೂ ಕಾಯಿಸ್ಕೊಳ್ಬೇಕಾಗುತ್ತೆ. ನೋಡ್ಬೋದು ಈ ರೀತಿ ಕುದಿ ಬರ್ತಾ ಇದೆ. ಈಗ ಗ್ಯಾಸ್ ಅನ್ನ ಆಫ್ ಮಾಡ್ಕೊಳ್ತೇನೆ. ಇದನ್ನ ಸೈಡಿಗೆ ತೆಗೆದಿಡ್ತೇನೆ. ಇದನ್ನು ಜಾಸ್ತಿ ಹೊತ್ತು ಕುದಿಸೋ ಅವಶ್ಯಕತೆ ಇಲ್ಲ. ಸೈಡಿಗೆ ತೆಗೆದಿಟ್ಟಂತಹ ಈ ಎಳನೀರಿನ ಮಿಶ್ರಣನ ನಾನಿಲ್ಲಿ ಈ ರೀತಿ ಅಗಲವಾಗಿರುವಂತಹ ತಟ್ಟೆಗೆ ಹಾಕಿಕೊಳ್ತಾ ಇದ್ದೇನೆ, ಜಲ್ಲಿ ಮಾಡ್ಕೊಳ್ಳಿಕ್ಕೆ. ಈ ರೀತಿ ತಟ್ಟೆಗಾದ್ರೂ ಹಾಕೊಳ್ಬಹುದು ಅಥವಾ ಒಂದು ಗ್ಲಾಸ್ ಬೌಲಿಗಾದ್ರೂ ಇದನ್ನ ಹಾಕೊಳ್ಬಹುದು. ಈ ರೀತಿಯಾಗಿ ಹಾಕಿದ ನಂತರ ಇದನ್ನ ಫುಲ್ ತಣ್ಣಗಾಗ್ಲಿಕ್ಕೆ ಬಿಡ್ಬೇಕಾಗುತ್ತೆ. ಫ್ರಿಡ್ಜ್ಗಾದ್ರೂ ಇಡ್ಬೋದು ಅಥವಾ ಹೊರಗೆ ಬೇಕಾದ್ರೂ ಇಡ್ಬೋದು. ನಂತರ ಎಳ್ನೀರಿನಿಂದ ತೆಗೆದಂತಹ ಕಾಯಿನ ನಾನಿಲ್ಲಿ ಒಂದು ಚಿಕ್ಕ ಮಿಕ್ಸಿ ಜಾರಿಗೆ ಸೇರಿಸ್ಕೊಳ್ತಾ ಇದ್ದೇನೆ. ಹಾಗೆಯೇ ಇದಕ್ಕೆ 1-2 ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆನ ಸೇರಿಸ್ಕೊಳ್ತೇನೆ. ಈಗ ಇದನ್ನ ಸ್ವಲ್ಪ ತರಿ ತರಿ ಇರೋ ರೀತಿ ರುಬ್ಕೊಂಡ್ ಬರ್ತೇನೆ. ಹಾಗೇನೆ ನಾನಿಲ್ಲಿ ತೋರಿಸ್ತಾ ಇದ್ದೇನೆ, ನೋಡ್ಬೋದು ಅರ್ಧ ಲೀಟರ್ ಆಗುವಷ್ಟು ಹಾಲನ್ನ ತಗೊಂಡಿದ್ದೇನೆ. ಈ ಹಾಲಿಗೆ ನಾನಿಲ್ಲಿ ರುಬ್ಕೊಂಡಿರುವಂತಹ ಎಳನೀರಿನ ಕಾಯನ್ನ ಸೇರಿಸ್ಕೊಳ್ತಾ ಇದ್ದೇನೆ. ನೋಡಿ, ಜಾಸ್ತಿ ನುಣ್ಣಗೆ ರುಬ್ತೇನೆ, ಸ್ವಲ್ಪ ತರಿ ತರಿ ಇರೋ ರೀತಿ ರುಬ್ಕೋಬೇಕಾಗುತ್ತೆ. ಅಲ್ಲಲ್ಲಿ ಕಾಯಿ ಬಾಯಿಗೆ ಸಿಗ್ಬೇಕು, ಹಾಗಾಗಿ ಸ್ವಲ್ಪ ತರಿ ತರಿ ಇರೋ ರೀತಿ ರುಬ್ಕೊಳ್ಬೇಕಾಗುತ್ತೆ. ಈ ಕಾಯಿ ಮಿಶ್ರಣ ಸೇರಿಸಿದ ನಂತರ ಇದಕ್ಕೆ ನಾನಿಲ್ಲಿ ಒಂದು 3-4 ಟೇಬಲ್ ಸ್ಪೂನ್ ಆಗುವಷ್ಟು ಮಿಲ್ಕ್ ಮೇಡನ್ನ ಬಳಸ್ತಾ ಇದ್ದೇನೆ. ಈ ರೀತಿ ಮಿಲ್ಕ್ ಮೇಡ್ ಇಲ್ಲ ಅಂದಲ್ಲಿ ಸಕ್ಕರೆನೆ ನೀವು ಹಾಕೊಳ್ಬಹುದು. ನಂತರ ಇದಕ್ಕೆ 1 ಟೀ ಸ್ಪೂನ್ ಆಗುವಷ್ಟು ಅಗರ್ ಅಗರ್ ಪೌಡರ್ ಅನ್ನ ಸೇರಿಸ್ಕೊಳ್ತಾ ಇದ್ದೇನೆ. ಅಗರ್ ಅಗರ್ ಪೌಡರ್ ಅನ್ನ ಸೇರಿಸಿ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಬೇಕು. ನಾವು ಹಾಕಿರುವಂತಹ ಮಿಲ್ಕ್ ಮೇಡು, ಕಾಯಿ ಮಿಶ್ರಣ ಎಲ್ಲ ಮಿಕ್ಸ್ ಆಗೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ರೀತಿ ಮಿಕ್ಸ್ ಮಾಡಿದ ನಂತರ ಇದನ್ನ ಗ್ಯಾಸ್ ಮೇಲೆ ಇಟ್ಟು ಗ್ಯಾಸ್ ಅನ್ನ ಹಚ್ಕೊಳ್ಬೇಕಾಗುತ್ತೆ. ಗ್ಯಾಸ್ ಅನ್ನ ಲೋ ಫ್ಲೇಮ್ ಅಲ್ಲಿಟ್ಟು ಇದನ್ನ ಈ ರೀತಿ ಕಲಿಸ್ತಾನೆ ಕುದಿಸ್ಕೊಳ್ಬೇಕು. ಅಂದ್ರೆ ಒಂದ್ ಕುದಿ ಬಂದ್ರೆ ಸಾಕು. ಈ ಅಗರ್ ಅಗರ್ ಪೌಡರ್ ಹಾಕಿರೋದ್ರಿಂದ ಜಾಸ್ತಿ ಹೊತ್ತು ಕುದಿಸೋ ಅವಶ್ಯಕತೆ ಇಲ್ಲ. ಕೈ ಬಿಡದೇನೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಒಂದು ಕುದಿ ಬರೋವರೆಗೂ ಇದನ್ನ ಕುದಿಸ್ಕೊಳ್ಬೇಕಾಗುತ್ತೆ. ಮನೆಗೆ ನೆಂಟರು ಬಂದಾಗ, ಮಕ್ಕಳು ಸ್ಪೆಷಲ್ ಆಗಿ ಸ್ವೀಟ್ ಕೇಳಿದಾಗ ಈ ರೆಸಿಪಿ ಮಾಡ್ಕೊಟ್ವಿ ಅಂದ್ರೆ ತುಂಬಾನೇ ಇಷ್ಟಪಟ್ಟು ತಿಂತಾರೆ. ನೋಡ್ಬೋದು ಈ ರೀತಿ ಕುದಿ ಬರ್ತಾ ಇದೆ. ಈಗ ಗ್ಯಾಸ್ ಅನ್ನ ಆಫ್ ಮಾಡ್ಕೊಳ್ತೇನೆ. ಇದನ್ನ ಸೈಡಿಗೆ ತೆಗೆದಿಡ್ತೇನೆ. ಮೊದಲಿಗೆ ನಾವು ಎಳ್ನೀರಿನ ಜಲ್ಲಿನ ಮಾಡಿದ್ವಲ್ಲ, ತಟ್ಟೆಗೆ ಹಾಕಿರುವಂತಹ ಮಿಶ್ರಣ ಗಟ್ಟಿಯಾಗಿದೆ, ನೋಡ್ಬೋದು. ಈಗ ಇದನ್ನ ನಿಮ್ಗೆ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಕಟ್ ಮಾಡ್ಕೊಳ್ಬೇಕಾಗುತ್ತೆ. ನಾನಿಲ್ಲಿ ಸಣ್ಣ ಸಣ್ಣ ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೊಳ್ತಾ ಇದ್ದೇನೆ. ಮಕ್ಕಳಿಗೆ ಇದೇ ರೀತಿ ಕೊಟ್ವಿ ಅಂದಲ್ಲೂ ಇವನು ಸಹ ತುಂಬಾನೇ ಇಷ್ಟಪಟ್ಟು ತಿಂತಾರೆ ಜಲ್ಲಿ ಅಂತ.
ಸಕ್ಕರೆ ಎಲ್ಲ ಹಾಕಿರೋದ್ರಿಂದ ಇವು ಸಹ ತುಂಬಾನೇ ಟೇಸ್ಟಿಯಾಗಿರ್ತವೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಅಂತ. ಇವನ್ನ ಈ ರೀತಿಯಾಗಿ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಕಟ್ ಮಾಡ್ಕೊಳ್ಬೇಕಾಗುತ್ತೆ. ನಂತರ ನಾನಿಲ್ಲಿ ಈ ರೀತಿ ಟೆಪ್ಪರ್ ವೇರ್ ಬಾಕ್ಸ್ ಅನ್ನ ತಗೊಂಡಿದ್ದೇನೆ. ಇದಕ್ಕೆ ಮೊದಲಿಗೆ ಮಾಡಿರುವಂತಹ ಎಳ್ನೀರಿನ ಜೆಲ್ಲಿನ ಈ ರೀತಿ ಸೇರಿಸ್ಕೊಳ್ತಾ ಇದ್ದೇನೆ. ಈ ಜೆಲ್ಲಿ ನಿಮ್ಗೆ ಎಷ್ಟು ಬೇಕು ಅಂತ ನೋಡ್ಕೊಂಡು ಅಷ್ಟು ಜೆಲ್ಲಿನ ಹಾಕೊಳ್ಬೇಕಾಗುತ್ತೆ. ನಂತರ ಇದಕ್ಕೆ ಹಾಲಿನ ಮಿಶ್ರಣನ ಸೇರಿಸ್ಕೊಳ್ತಾ ಇದ್ದೇನೆ. ಇದರ ತುಂಬಾ ಈ ರೀತಿಯಾಗಿ ಹಾಕೊಳ್ಬೇಕಾಗುತ್ತೆ. ಈ ರೀತಿಯಾಗಿ ತುಂಬಾ ಇದನ್ನ ಹಾಕೊಂಡ ನಂತರ ಮತ್ತೆ ಮೇಲೆ ನಾನಿಲ್ಲಿ ಎಳೆನೀರಿನ ಜಲ್ಲಿನ ಹಾಕೊಳ್ತಾ ಇದ್ದೇನೆ. ನಿಮ್ಗೆ ಎಷ್ಟು ಬೇಕೋ ಈ ಜಲ್ಲಿ ಅಷ್ಟನ್ನ ಹಾಕೊಳ್ಬೋದು. ಈ ಜಲ್ಲಿ ಈ ರೀತಿ ಮಾಡಿ ನಾವು ಸ್ಟೋರ್ ಸಹ ಮಾಡ್ಕೊಳ್ಬೋದು ಫ್ರಿಡ್ಜ್ ಅಲ್ಲಿ ಇಟ್ಟು. ಎಷ್ಟು ಬೇಕೋ ಈ ಜಲ್ಲಿ ಅಷ್ಟನ್ನ ಈ ರೀತಿಯಾಗಿ ಮೇಲೆ ಹಾಕೊಳ್ಬೇಕಾಗುತ್ತೆ. ಈ ರೀತಿಯಾಗಿ ಜಲ್ಲಿ ಹಾಕಿದ ನಂತರ ಇದನ್ನ ತಣ್ಣಗಾಗ್ಲಿಕ್ಕೆ ಬಿಡಬೇಕಾಗುತ್ತೆ. ಫ್ರಿಡ್ಜ್ ಅಲ್ಲಾದ್ರೂ ಇಡ್ಬೋದು ಅಥವಾ ಹೊರಗೆ ಬೇಕಾದ್ರೂ ಇಡ್ಬೋದು. ಮಿನಿಮಮ್ 2 ಅವರ್ ಆದ್ರೂ ಇದನ್ನ ತಣ್ಣಗಾಗ್ಲಿಕ್ಕೆ ಬಿಡಬೇಕಾಗುತ್ತೆ. ಇದನ್ನ ನಾನಿಲ್ಲಿ 1-2 ಅವರ್ ತಣ್ಣಗಾಗ್ಲಿಕ್ಕೆ ಬಿಡ್ತೇನೆ. ಆಮೇಲೆ ಯಾವ ರೀತಿ ಬಂದಿದೆ ಅಂತ ತೋರಿಸ್ತೇನೆ. ನೋಡ್ಬೋದು 2 ಅವರ್ ಆದ ನಂತರ ತೋರಿಸ್ತಾ ಇದ್ದೇನೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡ್ಬೋದು ಎಷ್ಟು ಚೆನ್ನಾಗಿ ಗಟ್ಟಿ ಆಗಿದೆ ಅಂತ. ಸೈಡ್ ಅಲ್ಲೆಲ್ಲ ಈ ರೀತಿ ಚಾಕುವಿನಿಂದ ಸಪರೇಟ್ ಮಾಡ್ಕೊಳ್ತೇನೆ. ಎಡ್ಜಸ್ ಅನ್ನ ಈ ರೀತಿ ಚಾಕುವಿನಿಂದ ಸಪರೇಟ್ ಮಾಡಿ ಇದನ್ನ ಒಂದು ಪ್ಲೇಟಿಗೆ ಸರ್ವ್ ಮಾಡ್ತೇನೆ. ನೋಡ್ಬೋದು ಎಳೆನೀರಿನ ಪುಡಿಂಗ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದನ್ನ ನಿಮ್ಗೆ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಕಟ್ ಮಾಡ್ಕೊಳ್ಬೋದು. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ ನ ಆನ್ ಮಾಡ್ಕೊಳ್ಳಿ. ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ನೋಡ್ಬೋದು ಕಟ್ ಮಾಡ್ತಿದ್ರೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಆ ಜಲ್ಲಿ ಹಾಕಿರೋದ್ರಿಂದ ತುಂಬಾನೇ ಚೆನ್ನಾಗಿ ಕಾಣ್ತಿದೆ. ತಿನ್ಲಿಕ್ಕೂ ಟೇಸ್ಟ್ ಸಹ ತುಂಬಾನೇ ಟೇಸ್ಟಿಯಾಗಿರುತ್ತೆ. ಮಕ್ಕಳಿಗಂತೂ ಈ ರೀತಿ ಮಾಡ್ಕೊಟ್ವಿ ಅಂದ್ರೆ ಪದೇ ಪದೇ ಕೇಳ್ತಾರೆ ಮಾಡ್ಕೊಡಿ ಅಂತ. ಅಷ್ಟು ಟೇಸ್ಟಿಯಾಗಿರುತ್ತೆ. ನೋಡ್ತಿದ್ರೇನೆ ತಿನ್ಬೇಕು ಅನ್ಸುತ್ತಲ್ಲ. ಇನ್ಯಾಕೆ ತಡ, ತಪ್ಪದೆ ಒಮ್ಮೆ ಟ್ರೈ ಮಾಡಿ. ಹೇಗ್ ಬಂದಿತ್ತು ಅಂತ ಕಮೆಂಟ್ ಮಾಡಿ. ನೋಡಿದ್ರಲ್ಲ ಎಳೆನೀರಿನ ಪುಡಿಂಗ್ ಮಾಡುವ ವಿಧಾನ. ಈ ರೆಸಿಪಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೇನೆ. ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು.